ಇದು ಒಂದು ಹಸುವಿನ ನೈಜ ಘಟನೆ. ತಮಿಳುನಾಡಿನ ಧಾರಾಪುರಂ ಎಂಬ ಹಳ್ಳಿಯಲ್ಲಿ ಕಂದಸ್ವಾಮಿ ಎಂಬ ರೈತ ಒಂದು ಹಸುವನ್ನು ತುಂಬ ಪ್ರೀತಿಯಿಂದ ಸಾಕಿರ್ತಾನೆ. ಈ ಹಸುವಿನ ಹಾಲಿನ ಮಾರಾಟದಿಂದಲೇ ಆತನ ಕುಟುಂಬದ ಜೀವನ ಸಾಗ್ತಾ ಇರುತ್ತೆ. ಈ ಹಸುವು ಕೂಡ ಕುಟುಂಬವನ್ನು ಎಷ್ಟು ಹಚ್ಕೊಂಡಿತ್ತು ಅಂದರೆ ಕಂದಸ್ವಾಮಿ ಮನೆಗೆ ಬರೋದು ಸ್ವಲ್ಪ ತಡವಾದರೂ ಅಂಬಾ ಅಂತ ಕೂಗೋದನ್ನು ನಿಲ್ಲಿಸ್ತಾ ಇರಲಿಲ್ಲ. ಹಾಗೆಯೇ ಇದು ಪ್ರತಿದಿನ ನಡೀತಾನೆ ಇರುತ್ತೆ. ಒಂದು ದಿನ ಕಂದಸ್ವಾಮಿ ಕೆಲಸದ ನಿಮಿತ್ತ ದೂರದ ಊರಿಗೆ ಹೋಗಿರ್ತಾರೆ. 2 ದಿನದಲ್ಲಿ ಕೆಲಸ ಮುಗಿಸಿ ಮನೆಗೆ ಮರಳೋದು ಯೋಜನೆ ಆಗಿರುತ್ತೆ. ಆದರೆ ಕೆಲ ಕಾರಣಗಳಿಂದ ಕಂದಸ್ವಾಮಿಯ ಕೆಲಸವು 5 ದಿನಗಳಿಗೆ ಮುಂದುವರೆದು 1 ವಾರಗಳ ಕಾಲ ಮನೆಗೆ ಬರದಂತಾಗುತ್ತೆ. ಇತ್ತ ಒಂದು ದಿನವೂ ಕಂದಸ್ವಾಮಿಯನ್ನು ಬಿಟ್ಟಿರದ ಹಸುವಿನ ಕಾಳಜಿ ಹಾಗೂ ಕಳವಳ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ದಿನೇ ದಿನೇ ಹಸುವಿನ ಆರೋಗ್ಯ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಇದನ್ನು ಕಂಡ ಕುಟುಂಬಸ್ಥರು ಫೋನ್ನ ಮೂಲಕ ಕಂದಸ್ವಾಮಿಯನ್ನ ಬರಲು ಹೇಳ್ತಾರೆ. ಆಗ ಕಂದಸ್ವಾಮಿಯು 2 ದಿನಗಳಲ್ಲಿ ಕೆಲಸವನ್ನು ಮುಗಿಸಿ ಬಂದುಬಿಡ್ತೀನಿ, ಹಸುವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಕಂದಸ್ವಾಮಿಯ ಮಕ್ಕಳು ತಡ ಮಾಡದೆ ವೈದ್ಯರನ್ನ ಕರೆಸ್ತಾರೆ. ವೈದ್ಯರು ಇಂಜೆಕ್ಷನ್ ಅನ್ನು ಕೊಟ್ಟು ಹಸು 2 ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾರೆ. 2 ದಿನಗಳ ಬಳಿಕ ಹಸು ತಾನು ಏಳಲು ಆಗದೆ ತನ್ನ ತಲೆಯನ್ನು ಎತ್ತಲು ಆಗದೆ ಮಲಗಿ ಬಿಡುತ್ತೆ. ಮತ್ತೆ ಬಂದ ವೈದ್ಯರು ಹಸು ಏನು ತಿನ್ನಬಾರದನ್ನ ತಿಂದುಬಿಟ್ಟಿದೆ, ಇನ್ನು ಬದುಕುವುದು ಕಷ್ಟ, ಎಷ್ಟು ದಿನ ಇರುತ್ತೋ ಇರಲಿ ಬಿಡಿ ಎಂದು ಗ್ಲೂಕೋಸ್ ಕೊಟ್ಟು ಮರಳ್ತಾರೆ. ಊರಿನ ಜನರು ಈ ಹಸುವನ್ನ ಈಗಲೇ ಕಸಾಯಿಖಾನೆಗೆ ಮಾರಿಬಿಡಿ, ಸ್ವಲ್ಪ ಹಣನಾದರೂ ಸಿಗುತ್ತೆ, ಸತ್ರೆ ಅದು ಕೂಡ ಸಿಗೋದಿಲ್ಲ ಅಂತಾರೆ. ಬಹಳ ಪ್ರೀತಿಯಿಂದ ಸಾಕಿದ್ದ ಹಸುವನ್ನ ಸಾಯುವ ಸ್ಥಿತಿಯಲ್ಲಿ ನೋಡಲಾಗದ ಕುಟುಂಬ ಬಿಕ್ಕಿ ಬಿಕ್ಕಿ ಅಳುತ್ತಾ ಕಂದಸ್ವಾಮಿಗೆ ಕರೆ ಮೂಲಕ ವಿಷಯಗಳನ್ನ ತಿಳಿಸ್ತಾರೆ. ವಿಷಯಗಳನ್ನು ಕೇಳಿದ ಕಂದಸ್ವಾಮಿ ಕೆಲಸಗಳನ್ನು ಅರ್ಧದಲ್ಲೇ ಬಿಟ್ಟು ಮನೆಗೆ ಮರಳಿ ಬರುವಾಗ ಆತನ ಬರುವಿಕೆಯನ್ನು ದೂರದಿಂದಲೇ ಗಮನಿಸಿದ ಹಸು ಅಂಬಾ ಎಂದು ಕೂಗುತ್ತಾ ಕಷ್ಟದಿಂದಲೇ ಎದ್ದು ನಿಂತು ಬಿಡುತ್ತೆ. ಮನೆಯವರೆಲ್ಲರೂ ದಿಗ್ಭ್ರಾಂತರಾಗಿ 1 ವಾರದಿಂದ ಮಲಗಿದ್ದ ಹಸು ದಿಢೀರನೆ ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯಗೊಳ್ತಾರೆ. ಇನ್ನು ಹಸು ಬದುಕಲ್ಲ ಎಂದಿದ್ದ ವೈದ್ಯನಿಗಂತೂ ಪರಮಾಶ್ಚರ್ಯ. ಹತ್ತಿರ ಬಂದ ಕಂದಸ್ವಾಮಿ ಹಸುವಿನ ಮುಖ ಸವರುತ್ತಾ ಹಸುವಿಗೆ ನೀರನ್ನು ಕೊಡ್ತಾರೆ. ನೀರನ್ನು ಕುಡಿದ ಹಸು ಹುಲ್ಲನ್ನು ತಿನ್ನಲು ಶುರು ಮಾಡುತ್ತೆ. 2 ದಿನಗಳ ಬಳಿಕ ಸಂಪೂರ್ಣವಾಗಿ ಹಸು ಚೇತರಿಸಿಕೊಳ್ಳುತ್ತೆ. ಸಾಯುವಂತಹ ಸ್ಥಿತಿ ತಲುಪಿದ್ದ ಹಸು ಮತ್ತೆ ಹಾಲು ಕೊಡಲು ಶುರು ಮಾಡುತ್ತೆ. ಹಸುವನ್ನ ಕಸಾಯಿಖಾನೆಗೆ ನೂಕಿ ಎಂದಿದ್ದ ಜನರಿಗೆ ಹಸುವೆ ತಕ್ಕ ಉತ್ತರ ನೀಡಿತ್ತು. ಇದಕ್ಕೆಲ್ಲ ಕಾರಣ ಹಸು ತನ್ನ ಮಾಲೀಕನನ್ನ ಹೆಚ್ಚಾಗಿ ಹಚ್ಚಿಕೊಂಡಿದ್ದರಿಂದ ಆತನ ದಿಢೀರ್ ಕಣ್ಮರೆಯಿಂದ ನೊಂದ ಹಸು ಆತನಿಗೇನೋ ಅಪಾಯ ಆಗಿರಬಹುದು ಎಂದುಕೊಂಡೇ ತನ್ನ ಜೀವವನ್ನು ಕೂಡ ಬಿಡಲು ನಿರ್ಧರಿಸಿರುತ್ತೆ. ಈ ಹಸುವಿನ ಮಮತೆಯ ಬಗ್ಗೆ ನಿಮಗೇನಿಸುತ್ತೆ ಸಂದೇಶಗಳ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.